ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಪರಿ ನಕ್ಷತ್ರ ಯೂಟ್ಯೂಬ್ ಚಾನಲ್. ಇವತ್ತು ರಾಯರ ಹುಟ್ಟಿದಬ್ಬ ಇರೋದ್ರಿಂದ ನಾನು ರಾಯರ ಮಠಕ್ಕೆ ಹೋಗ್ತಿದ್ದೀನಿ. ಹೋಗೋದಕ್ಕೋಸ್ಕರ ನಾನು ರೆಡಿ ಆಗಿದ್ದೀನಿ. ಅಲ್ಲಿ ನಾನು ಎಲ್ಲಿ ಹೋಗ್ತೀನಿ, ಅದ್ರ ವಿಶೇಷತೆ ಏನು, ನನಗಾದಂಥ ಅನುಭವ ಏನು, ಅದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಮಿಸ್ ಮಾಡ್ದಂಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಬಂದು ರಾಯರ ಹುಟ್ಟಿದಬ್ಬದ ವಿಡಿಯೋ. ಆದರೆ ವಿನಾಕಾರಣದಿಂದ ನಾನು ಅವತ್ತು ಪೋಸ್ಟ್ ಮಾಡೋಕ್ಕಾಗಿಲ್ಲ. ತುಂಬ ನಿಧಾನವಾಗಿ ಪೋಸ್ಟ್ ಮಾಡ್ತಿದ್ದೀನಿ. ನಾನು ರಾಯರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ ಎಲ್ಲ ಸಾಲಲ್ಲ, ಒಂದು ಜನ್ಮ ಎಲ್ಲ ಸಾಲಲ್ಲ. ಆದರೂ ಒಂದು ಶಕ್ತಿ ಅದು. ನನ್ನ ಜೀವನದಲ್ಲಿ ಕಳೆದ 1.5 ವರ್ಷದಲ್ಲಿ ನಾನು ಪಟ್ಟ ನೋವು, ಕಷ್ಟ, ಆದರೂ ನಿಮ್ಮ ಮುಂದೆ ನಾನು ಬಂದು ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಾಯರು. ನಾನಿವತ್ತು ಬಂದಿರೋದು ಮಾದನಾಯಕನಹಳ್ಳಿಯ ವಡ್ಡರಳ್ಳಿ ಬಳಿ ಇರುವ ಕಾಮಧೇನು ಕ್ಷೇತ್ರಕ್ಕೆ, ಅಂದರೆ ನಮ್ಮ ರಾಯರ ಮಠಕ್ಕೆ. ನಾನಿಲ್ಲಿ ಆಗಾಗ ಬರ್ತಾ ಇರ್ತೀನಿ, ಯಾಕೆಂದರೆ ಮನಸ್ಸು ಅವಾಗ ನೋವಾದಾಗ ಇದೊಂಥರ ನಮಗೆ ಮೆಡಿಸಿನ್ ಇದ್ದಂಗೆ. ತುಂಬ ಅಂದರೆ ತುಂಬ ನೆಮ್ಮದಿ. ಅವತ್ತು ರಾಯರ ಹುಟ್ಟಿದ ಹಬ್ಬ ಕಾರಣಕ್ಕೆ ತುಂಬ ಜನ ಮಠದಲ್ಲಿ, ತುಂಬ ಅಂದರೆ ತುಂಬ, ಸುಮಾರು 8:30 ಆಗಿತ್ತು. ಆದರೂ ಅಷ್ಟು ಜನ. ನನ್ನ ಕಷ್ಟಗಳ ಕಾಲದಲ್ಲಿ ನನಗೆ ಚಿರುಪರಿಚಯ ಆಗಿದೆ ಈ ರಾಯರು. ನನಗೆ ಹೊಸ ಜನ್ಮ, ಹೊಸ ಬದುಕು ಅನ್ನೋದು ರೂಪಿಸಿದ್ದೇ ರಾಯರು. ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಬರೋ ಥರ ಮಾಡಿದ್ದೆ ಆ ರಾಯರು. ಅದೇ ನನಗೆ ಸ್ವರ್ಗ. ಇಲ್ಲಿ ವಿಶೇಷ ಏನಂದರೆ, ಇಲ್ಲಿ ನಾವು ತುಪ್ಪದ ದೀಪ ಹಚ್ಬೋದು. ಇಲ್ಲಿ 5 ತುಪ್ಪದ ದೀಪ ಇಲ್ಲ, 9 ಇಲ್ಲ, ತುಂಬ ಬೇಕಾದಷ್ಟಿದೆ. ಇದನ್ನು ನಾವು ಕೌಂಟ್ರಲ್ಲಿ ನಮ್ಗೆ ಯಾವುದು ಬೇಕು ಅಂತ ಟಿಕೆಟ್ ಪರ್ಚೇಸ್ ಮಾಡಿ ನಾವಿಲ್ಲಿ ತುಪ್ಪದ ದೀಪ ಹಚ್ಬೋದು. ನಾನಿಲ್ಲಿ ಕರೆಕ್ಟಾಗಿ 5 ವಾರ ನನಗೆ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಇಲ್ಲಿ ಬಂದು ನಾನು 5 ವಾರ ತುಪ್ಪದ ದೀಪ ಹಚ್ಚಿದಾಗ ನನ್ನ ಕಾನ್ಫಿಡೆಂಟು ನನ್ನ ಜೀವನದ ಮೇಲೆ, ಇಲ್ಲ ನಾನೇನೋ ಮಾಡಬೇಕು, ಇದೇ ನನ್ನ ಕೊನೆ ಅಲ್ಲ ಅನ್ನೋದು. ಸುಮಾರು 9:30 ಆಗಿತ್ತು. ಆದರೂ ಈ ಜನ ಸಾಗರ ಅದೇ ಒಂದು ಸಾಕ್ಷಿ, ರಾಯರಿದ್ದಾರೆ. ನಮಗೆ ರಾಯರೇ ಅಲ್ಲ, ಅವನೊಂಥರ ಶಕ್ತಿ. ಈಗ ನನ್ನ ಜೀವನ ಹೆಂಗಾಗಿದೆ ಅಂದರೆ, ಏನೋ ಪ್ರಾಬ್ಲಮ್ ಆಗ್ತಿದೆ, ಏನೋ ತೊಂದರೆ ಸಿಗಾಕೊತೀನಿ ಅನ್ನೋವಾಗ ನನಗೆ ಇಲ್ಲ, ನನ್ನ ರಾಯರಿದ್ದಾರೆ, ನನಗೇನೂ ಆಗಲ್ಲ, ಅವ್ನು ನೋಡ್ಕೊತಾನೆ ಎಲ್ಲ, ಅವನು ನನ್ನನ್ನು ಅಷ್ಟು ಸುಲಭವಾಗಿ ನನ್ನನ್ನು ಕೈ ಬಿಡಲ್ಲ. ಅದೇ ಒಂದು ನನಗೆ ಧೈರ್ಯ. ಅದನ್ನೇ ಇನ್ನು ಈ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂದರೆ, ಫ್ರೆಂಡ್ಸ್, ಇದು ನಿಜವಾಗ್ಲೂ ಹೆಂಗಿದೆ ಅಂದರೆ, ನಾವು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಮಠಗಳು ಹೇಗಿದೆಯೋ ಸೇಮ್ ಅದೇ ಥರನೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇವರು. ಆಮೇಲೆ ನಮಗೆ ನಾವೆಲ್ಲೋ ಮಂತ್ರಾಲಯಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ನಮ್ಮ ಕಷ್ಟ, ನೋವು ಎಲ್ಲ ರಾಯರ ಮುಂದೆ, ಅಂದರೆ ಈ ಬೃಂದಾವನ ಮುಂದೆ ನಾವು ಹೇಳ್ಕೊಂಡ್ರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾನೆ. ಅದು ನನ್ನ ಜೀವನದಲ್ಲಿ ಆಗಿದೆ, ಇನ್ನು ಮುಂದೆ ಆಗುತ್ತೆ ಕೂಡ. ಫ್ರೆಂಡ್ಸ್, ನಾವು ಯಾವತ್ತೂ ಅಷ್ಟೇ ನಮ್ಮ ಜೀವನದಲ್ಲಿ ನಾವು ಒಬ್ರಿಗೆ ಸಹಾಯ ಮಾಡದೇ ಇರ್ಬೋದು, ಒಳ್ಳೇದು ಮಾಡದೇ ಇರ್ಬೋದು, ಆದರೆ ಕೆಟ್ಟದ್ದು ಯಾವತ್ತೂ ಮಾಡಬಾರ್ದು. ಅದೇ ನಮ್ಮದು ಫಸ್ಟ್ ಪ್ರಿನ್ಸಿಪಲ್. ನೀವೇನಾದರೂ ಈ ದೇವಸ್ಥಾನಕ್ಕೆ, ಅಂದರೆ ರಾಯರ ಮಠಕ್ಕೆ ವಿಸಿಟ್ ಮಾಡ್ತೀರಾ ಅಂದರೆ, ಇದ್ರ ಹತ್ರದಲ್ಲೇ ಇರೋ ಸಾಯಿಬಾಬಾ ದೇವಸ್ಥಾನವೂ ಇದೆ, ಅದು ಪಕ್ಕನೇ ಇದೆ. ನೀವು ಅಲ್ಲೂ ಕೂಡ ಹೋಗ್ಬೋದು. ಅದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ.
ಗುರುವಾರ ಬಂದರೆ ಸಾಯಿಬಾಬಾ ಮತ್ತು ರಾಯರು ಇಬ್ಬರು ನಿಮಗೆ ಒಳ್ಳೇದು ಮಾಡ್ತಾರೆ. ಈ ಒಂದು ಮಂತ್ರಾಕ್ಷತೆ ನಮಗೆ ಅಮೃತಕ್ಕೂ ಏನು ಕಮ್ಮಿ ಇಲ್ಲ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಇನ್ನೂ ನೀವು ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡ್ತೀರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ನನಗಷ್ಟೇ ನನಗೆ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಥ್ಯಾಂಕ್ ಯು.